ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಏನ್ ನಡೀತಾ ಇದೆ, ಯಾವ ತರ ಸಿಚುವೇಶನ್ ಹೋಗ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ರೆಸಿನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ, ಓಕೆನಾ? ಅಂಡ್ ಆಲ್ಸೋ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನೆಲ್ಲ ಕಾರ್ಡ್ಸ್ ಬರುತ್ತೆ, ಸದ್ಯಕ್ಕೆ ನಿಮ್ ಲೈಫಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ನಾನು ಕಾರ್ಡ್ ಶಫಲ್ ಮಾಡುವಾಗಲೇ ಆಲ್ರೆಡಿ ಒಂದು 2-3 ಕಾರ್ಡ್ ಪಾಪಪ್ ಆಗಿ ಮೇಲೆ ಬಿದ್ದಿದೆ. ಸೊ ನೋಡುವ, ಇನ್ನು 2 ಕಾರ್ಡ್ಸ್ ಬೇಕು ನಮ್ಗೆ. ಅಂಡ್ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಓಕೆನಾ? ಆಲ್ರೆಡಿ ಕಿಂಗ್ ಆಫ್ ವಾಂಡ್ಸ್, 9 ಆಫ್ ವಾಂಡ್ಸ್ ಎಲ್ಲ ವಾಂಡ್ಸೇ ಬಂದಿದೆ. ಸೊ ನೋಡುವ ಏನಿದೆ ಅಂತ ಹೇಳಿ. ನಾನು ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಪ್ರೆಸೆಂಟ್ಲಿ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಅಂತ ಆಸೆ ನನಗೂ ಕೂಡ ಇದೆ. ಓ ಮೈ ಗಾಡ್, ಫಸ್ಟ್ ಕಾರ್ಡ್ ಡೆವಿಲ್ ಬಂದಿದೆ. ಸೊ ಇದು ಡೆವಿಲ್ ಕಾರ್ಡ್ ಅಂದ್ರೆ ಇದು ಸ್ವಲ್ಪ ಮೇಜರ್ ಆರ್ಕಾನ ಕಾರ್ಡ್, ಡೆವಿಲ್ ಕಾರ್ಡ್ ಬಂದ್ಬಿಟ್ಟು. ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ತುಂಬಾನೇ ನೆಗೆಟಿವ್ ಎನರ್ಜಿನ ಫೀಲ್ ಮಾಡ್ತಿರ್ಬೋದು ನೀವು, ಅಥವಾ ಕೆಲವೊಂದು ನೆಗೆಟಿವಿಟಿನ ನೀವು ಫೀಲ್ ಮಾಡ್ತಿರ್ಬೋದು, ಅಥವಾ ಯಾವ್ದಾದ್ರು ಪರ್ಸನ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಟೈ ಡೌನ್ ಮಾಡೋದಕ್ಕೆ, ನಿಮ್ಮನ್ನ ಅವ್ರ ಅಂಡರ್ ತಗೊಳೋದಕ್ಕೆ ಟ್ರೈ ಮಾಡ್ತಿರ್ಬೋದು. ತುಂಬಾನೇ ಜಾಸ್ತಿ ಕೆಟ್ಟ ದೃಷ್ಟಿಗಳಿರ್ಬೋದು, ಅಥವಾ ನಿಮ್ಮ ಮೇಲೆ ಏನಾದ್ರು ಉಲ್ಟಾ ಸೀದಾ ಕೆಲಸಗಳು ಮಾಡಿರುವಂತದ್ದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಿಮ್ಮನ್ನ ಕಂಡ್ರೆ ಆಗ್ಲಿಲ್ದವರು ಬೇರೆ ಏನಾದ್ರೂ ಕುತಂತ್ರದ ಕೆಲಸಗಳನ್ನು ಮಾಡಿರುವಂತ ಚಾನ್ಸಸ್ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಇದೊಂಥರ ತುಂಬಾನೇ ನೆಗೆಟಿವ್ ಎನರ್ಜಿ. ಅಟ್ ಪ್ರೆಸೆಂಟ್ ನಿಮಗೂ ಅಷ್ಟೇ ತುಂಬಾ ಭಯ ಅನ್ಸ್ತಿರ್ಬೋದು, ಅಥವಾ ಆಂಗ್ಸೈಟಿ ಫೀಲ್ ಆಗ್ತಿರ್ಬೋದು, ಅಥವಾ ತುಂಬಾನೇ ಹಿಡನ್ ಫೋರ್ಸ್, ಯಾವುದೋ ಒಂದು ಫೋರ್ಸ್ ನನ್ನನ್ನ ಗೊತ್ತಿಲ್ಲದೇನೋ ಕಂಟ್ರೋಲ್ ಮಾಡ್ತಿದೆ ಅನ್ನೋ ಫೀಲ್ ಕೂಡ ನಿಮಗೆ ಅನಿಸ್ತಿರ್ಬೋದು. ಅಂಡ್ ಡೆವಿಲ್ ಆಲ್ಸೋ ರೆಪ್ರೆಸೆಂಟ್ ಎವಿಲ್ ಐ ಅಂದ್ರೆ ಗೊತ್ತಾಗತ್ತಾ? ಏನೋ ಒಂದು ಕೆಟ್ಟ ದೃಷ್ಟಿ, ಯಾವುದೋ ಒಂದು ಕೆಟ್ಟ ಜನಗಳ ದೃಷ್ಟಿ ಇರ್ಬೋದು, ಅಥವಾ ಏನನ್ನಾದ್ರೂ ನೀವು ದಾಟಿರುವಂತದ್ದು, ಅಥವಾ ಏನೋ ಒಂದು ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಪ್ಲೀಸ್ ನೀವು ನಿಮ್ಮನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಈ ಎವಿಲ್ ಐ ಇಂದ. ಅಂಡ್ ತುಂಬಾನೇ ಕೆಲವೊಂದ್ಸರಿ ಡೆವಿಲ್ ಏನ್ ತೋರ್ಸುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅಟ್ಯಾಚ್ಮೆಂಟ್ ಆಫ್ ದ ಸ್ಪಿರಿಟ್ಸ್. ಇನ್ ಕೇಸ್ ಏನಾದ್ರು ಗಾಳಿ ಸೋಗ್ದಂಗ ಆಗೋದು, ಅದರಿಂದ ನೀವು ತುಂಬಾನೇ ನೆಗೆಟಿವ್ ಆಗಿ ಫೀಲ್ ಮಾಡೋದು, ಅಥವಾ ನಿಮ್ ಸುತ್ತಮುತ್ತ ಜನಗಳೆಲ್ಲ ನಿಮ್ ಮೇಲೆ ಸುಮ್ನೆ ಏನೂ ಇದಿಲ್ದಲೆ, ನೀವೇನು ಪ್ರಾಬ್ಲಮ್ ಮಾಡಿರಲ್ಲ, ಸುಮ್ನೆ ನಿಮ್ ಮೇಲೆ ಬರೋದು, ಸುಮ್ನೆ ನಿಮ್ ಮೇಲೆ ಜಗಳಕ್ಕೆ ಮಾಡಕ್ ಬರೋದು. ಸೊ ಈ ತರ ಎನರ್ಜಿ ಕೂಡ ಇಲ್ಲಿ ನೀವು ಫೀಲ್ ಮಾಡ್ತಿರ್ಬೋದು. ಅಟ್ ಪ್ರೆಸೆಂಟ್ ತುಂಬಾ ಫಿಯರ್, ತುಂಬಾ ಆಂಗ್ಸೈಟಿ, ಒಂಥರ ಏನ್ ನೋಡಿದ್ರು ನೆಗೆಟಿವ್ ಆಗಿ ಫೀಲ್ ಮಾಡುವಂಥದ್ದು, ನಥಿಂಗ್ ಈಸ್ ಅಂಡರ್ ಯುವರ್ ಕಂಟ್ರೋಲ್ ಆ ತರ ಅನ್ಸಿರ್ಬೋದು. ತುಂಬಾನೇ ಜಾಸ್ತಿ ಇದು ಓವರ್ ಈಟಿಂಗು, ಅಡಿಕ್ಷನ್ಸು, ಅಥವಾ ಮೊಬೈಲ್ ನೋಡೋದಾಗಿರ್ಬೋದು, ಅಥವಾ ಓವರ್ ಆಗಿ ಗೇಮ್ಗೆ ಅಟ್ಯಾಚ್ ಆಗಿರುವಂತದ್ದು ಇರ್ಬೋದು. ತುಂಬಾನೇ ಜಾಸ್ತಿ ಟೈಮು ಸ್ಕ್ರೀನ್ ಅಲ್ಲಿ ಸ್ಪೆಂಡ್ ಮಾಡೋ ಅಂತದ್ದು ಇರ್ಬೋದು. ಒಂಥರ ಏನೋ ಒಂದು ಓವರ್ ಅಟ್ಯಾಚ್ಮೆಂಟ್. ಈವನ್ ವರ್ಕ್ ಮಾಡ್ತಿರೋದಾದ್ರೆ ಓವರ್ ಆಗಿ ವರ್ಕ್ ಮಾಡೋದು, ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡಕ್ ಹೋಗೋದು, ಇದೆಲ್ಲ ಕಾಣಿಸ್ತಾ ಇದೆ. ಬಿ ವೆರಿ ಕೇರ್ಫುಲ್. ಇಟ್ ಕುಡ್ ಬಿ ಲೈಕ್ ಇದೆಲ್ಲ ಏನೇನೋ ಎಲ್ಗೋ ತಗೊಂಡೋಗಿ ಏನೋ ಒಂದು ಪ್ರಾಬ್ಲಮ್ಸ್ಗೆ ಲೀಡ್ ಮಾಡೋ ತರನೇ ಇದೆ. ಸೊ ಆದಷ್ಟು ನೆಗೆಟಿವ್ ಪೀಪಲ್ಸ್ ಹತ್ರ ಮಾತಾಡಬೇಡಿ. ಇಲ್ಲಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು, ಜಲಸಿ ಅಂಡ್ ನಿಮ್ಮ ಒಂದು ಅಭಿವೃದ್ಧಿನ ಕಂಡ್ಬಿಟ್ಟು ಕೆಲವೊಬ್ಬರಿಗೆ ಸಮಾಧಾನ ಕೂಡ ಇರಬಹುದು. ಅಂಡ್ ಆಲ್ಸೋ
ತುಂಬಾ ಸೆಲ್ಫಿಶ್ ಆಗಿ ಯೋಚನೆ ಮಾಡೋರು ಕೂಡ ನಿಮ್ಮ ಮೇಲೆ ಕಣ್ಣಿಟ್ಟಿರುವಂತದ್ದು, ತುಂಬಾ ಬೌಂಡ್ರೀಸ್ ನ ಎಳ್ಕೊಂಡು ಜೀವನ ಮಾಡ್ತಿದ್ದವರು. ಲೈಕ್ ನೀವು ಮೊದ್ಲಿಗೆ ತುಂಬಾ ಬೌಂಡ್ರೀಸ್ ನ ಎಳ್ಕೊಂಡ್ ಮಾಡ್ತಿದ್ರಿ ಅನ್ಸುತ್ತೆ, ಬಟ್ ಅದೆಲ್ಲರ ಹೊಟ್ಟೆ ಉರಿ ಅಥವಾ ಜಲಸಿಗೆ ಪ್ರಾಬ್ಲಮ್ ಕಾರಣ ಕೂಡ ಆಗಿರ್ಬೋದು. ಹೆಲ್ತ್ ಹೆಲ್ತ್ ಬಂದ್ಬಿಟ್ಟು ನೀವೇನಾದ್ರು ಇನ್ ಕೇಸ್ ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸು, ಲೇಸಿನೆಸ್ಸು ಇದೆಲ್ಲ ಫೇಸ್ ಮಾಡ್ತಿರೋಂತ ಚಾನ್ಸಸ್ ಕೂಡ ಇದೆ ಇಲ್ಲಿ. ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರ್ಬೋದು, ನಿಮ್ದು ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಕಾಣಿಸ್ತಾ ಇದೆ. ಮೇ ಬಿ ಕೆಲವೊಬ್ರು ಬ್ಯಾಡ್ ಈಟಿಂಗ್ ಗೆ ಅಡಿಕ್ಟ್ ಆಗಿರ್ಬೋದು ಅಥವಾ ಓವರ್ ಈಟಿಂಗ್ ಕೂಡ ಮಾಡ್ತಿರ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಡೆವಿಲ್ ಒಂದನ್ನೇ ರೆಪ್ರೆಸೆಂಟ್ ಮಾಡಲ್ಲ, ಸುಮ್ಮನೆ ಎವಿಲ್ ಐ ಅಷ್ಟೇ ರೆಪ್ರೆಸೆಂಟ್ ಮಾಡಲ್ಲ. ತುಂಬಾನೇ ವಿಷಯಗಳಿರತ್ತೆ, ಬೇರೆಯವರಿಂದನೂ ತೊಂದ್ರೆ ಅಥವಾ ನಿಮ್ ಕಂಡ್ರೆ ಆಗದೆ ಇರೋರು ಅಥವಾ ನಿಮ್ ಒಳಗಡೆನೆ ಇರುವಂತ ಒಂದು ಆಂಗ್ಸೈಟಿ ಅಥವಾ ಏನೋ ಒಂದು ನೆಗೆಟಿವಿಟಿ ನಿಮ್ಮನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡುವಂಥದ್ದು, ಇದೆಲ್ಲ ಅಟ್ ಪ್ರೆಸೆಂಟ್ಲಿ ನೀವು ಫೇಸ್ ಮಾಡ್ತಿರ್ಬೋದು. ಬಿ ವೆರಿ ಕೇರ್ಫುಲ್, ಯಾರ ಜೊತೆನೂ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಯಾರಾದ್ರೂ ನೆಗೆಟಿವ್ ಅಂತ ಗೊತ್ತಾದ ತಕ್ಷಣ ದಯವಿಟ್ಟು ಸೈಡ್ ಅಲ್ಲಿ ಇದ್ಬಿಡಿ. ಅಂಡ್ ಆಲ್ಸೋ ಎಕ್ಸ್ಪೆಷಲಿ ನೀವು ಡ್ರೈವ್ ಮಾಡುವಾಗೆಲ್ಲ ಲೈಕ್ ಯಾರಾದ್ರೂ ನಿಮ್ ಮೇಲೆ ಸಡನ್ ಆಗಿ ಬರೋದು ಅಥವಾ ಬೈಯೋದು ಆ ತರ ಎಲ್ಲ ಮಾಡ್ತಾರಲ್ಲ ಯೂಶಲಿ ಬೆಂಗಳೂರುಗಳಲ್ಲೆಲ್ಲ. ಸೊ ಆ ತರ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಆಯ್ತಪ್ಪ ನೀವೇ ಹೋಗು, ನೀವೇ ಕರೆಕ್ಟ್ ಆಗಿದ್ದೀರಾ. ಸೊ ಈ ತರ ಎಲ್ಲ ಒಂದ್ ಕಡೆ ತಾಳ್ಮೆ ವಹಿಸುವಂತದ್ದು ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಏನೋ ಉಗ್ರಲ್ಲಿ ಹೋಗುವಂತದ್ದು ಅದಕ್ಕೆ ಕೊಡ್ಲಿ ತಗೊಂಡು ಅಂತ ಹೇಳ್ತಾರಲ್ಲ, ಸೊ ಆ ತರ ಆಗ್ಬಿಡುತ್ತೆ. ಚಿಕ್ಕ ವಿಷಯನೇ ದೊಡ್ಡದಾಗುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ಐ ಗಾಟ್ ಎ ಡೆವಿಲ್ ಕಾರ್ಡ್ ಸ್ಟಾರ್ಟಿಂಗ್ ಅಲ್ಲ, ಮೇ ಬಿ ನೀವು ಆ ಒಂದು ನೆಗೆಟಿವಿಟಿನ ಕ್ಯಾರಿ ಮಾಡ್ತಿರೋದು ಅಥವಾ ಏನೋ ಒಂದು ಮನೆಯಿಂದ ಹೋಗುವಾಗ ಯಾವ್ದೋ ಒಂದು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ಅಥವಾ ಏನೋ ಒಂದು ಸೀಲಿಂಗ್ ಏನಾದ್ರು ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗೋದು, ಅಥವಾ ತಿಲ್ಕ ಇಟ್ಕೊಳ್ಳೋದು, ಮಲ್ಗೋ ಹನುಮಾನ್ ಚಾಲೀಸ ಕೇಳೋದು. ಸೊ ಈ ತರ ಏನಾದ್ರೂ ಒಂದು ದೇವ್ರ ರಿಲೇಟೆಡ್ ನಿಮಗ್ ನೀವು ಕವಚ ಹಾಕೊಳ್ಳೋ ಅಂತದ್ದು ಏನಾದ್ರೂ ಗೊತ್ತಿದ್ರೆ ಮಾಡಿ. ಬಿಕಾಸ್ ಈ ಸ್ಪಿರಿಟ್ಸ್ ಯಾವಾಗ್ಲೂ ಸ್ವಲ್ಪ ಪ್ರಾಬ್ಲಮ್ ನಿಮಗೆ ತಂದು ಬಿಡುವಂತ ಚಾನ್ಸಸ್ ಇರತ್ತೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಅಂಡ್ ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಮೇ ಬಿ ಇವಾಗ ಪ್ರೆಸೆಂಟ್ಲಿ ನಿಮಗೆ ಮೇ ಬಿ ಎಲ್ಲ ವಿಷಯಗಳನ್ನು ನೀವೇ ಹ್ಯಾಂಡಲ್ ಮಾಡ್ತಿರುವಂತದ್ದು ಅಥವಾ ತುಂಬಾನೇ ಜಾಸ್ತಿ ಅಗತ್ಯಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ನಿಮ್ಮ ಮೈ ಮೇಲೆ ಹಾಕೊಂಡಿರುವಂತದ್ದು, ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ, ಸೊ ಆ ತರ ಕೂಡ ನೀವು ಮಾಡ್ಕೊಂಡಿರ್ಬೋದು. ಬಿಕಾಸ್ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು, ಸೊ ಆ ಕಿಂಗ್ ಯಾವ ತರ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾರೆ, ಸೊ ಆ ತರ ಒಂದು ಪೊಸಿಷನ್ ಅಲ್ಲಿ ಅಥವಾ ನಾನೇ ಎಲ್ಲ ಮಾಡ್ಬೇಕು, ನನ್ನ ಮೇಲೆ ಎಲ್ಲ ಇದೆ ಅನ್ನೋ ತರ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಹೇಳ್ಕೊಳ್ತಾ ಇರೋದು. ಅಂಡ್ ತುಂಬಾನೇ ಟ್ರಾವೆಲ್, ಮೇ ಬಿ ತುಂಬಾ ಜನ ಇಲ್ಲಿ ಬೇರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡುವಂತ ಚಾನ್ಸಸ್ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ, ಅಥವಾ ಬೇರೆ ಜಾಗಕ್ಕೆ ಟ್ರಾವೆಲ್ ಮಾಡುವಂತದ್ದು. ಅಲ್ಲಿ ಜನ ಹೆಂಗಿದೆ, ಜಾಗ ಹೆಂಗಿದೆ, ಅಲ್ಲಿ ಕಲ್ಚರ್ ಹೆಂಗಿದೆ, ಯಾವ ತರ ಸಿಸ್ಟಮ್ ಹೋಗ್ತಿದೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ಅಂಡ್ ತುಂಬಾ ಒಳ್ಳೆ ಲೈಕ್ ನಿಮಗೆ ಗೊತ್ತು ಯಾವ ತರ ವರ್ಕ್ ಮಾಡ್ಬೇಕು ಅಂತ ಹೇಳಿ. ಇವನ್ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಇದ್ರೆ ನೀವೇ ಒಂಥರ ಬಾಸ್ ತರ ಅಲ್ಲಿಗೆ, ಅಂಡ್ ನೀವೇನೆ ರನ್ ಮಾಡೋದು ಆ ಶೋನ, ಆ ತರ ಇದೆ. ತುಂಬಾ ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇದೆ. ನೀವು ಒಂಥರ ರೂಲರ್ ಎನರ್ಜಿನ ಹೋಲ್ಡ್ ಮಾಡ್ಕೊಂಡಿರೋದು, ಅಂಡ್ ತುಂಬಾನೇ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡ್ತಿರೋದು, ವ್ಯಾಲ್ಯೂಸ್ ನ ಫಾಲೋ ಮಾಡ್ತಿರೋಂಥದ್ದು, ಅಂಡ್ ನಾಟ್ ವೆರಿ ಓಪನ್, ಅಂಡ್ ತುಂಬಾನೇ ಬೇಗ ಯಾರ ಹತ್ರನೂ ಓಪನ್ ಅಪ್ ಆಗಲ್ಲ ಅಂತ ಅನ್ಸತ್ತೆ. ಎಲ್ಲಾರ ಮಾತನ್ನು ಕೇಳಿಸ್ಕೊಳ್ತೀರಾ, ಬಟ್ ನಿಮ್ದೇನಿದೆ ಅದನ್ನೇ ನೀವು ಮಾಡೋದು. ಒಂಥರ ಸರಿ ಆಯ್ತು, ನೀ ನನ್ಗೆ ಅಡ್ವೈಸ್ ಮಾಡ್ತೀಯಾ, ಮಾಡು ಪರವಾಗಿಲ್ಲ, ಬಟ್ ನಮ್ದೇನಿದೆ ನಾನು ಅದನ್ನೇ ನಡೆಸೋದು ಅಂತ ಹೇಳಿ ಮಾಡ್ತಾರಲ್ಲ, ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವೊಂದು ವಿಷಯನ ಕಂಟ್ರೋಲ್ ತಗೊಳಕ್ ಹೋಗ್ಬೋದು, ಯು ವಿಲ್ ಗೆಟ್ ವಾಟ್ ಯು ವಾಂಟ್. ನೀವು ಕಂಟ್ರೋಲ್ ತಗೊಂಡ್ರೆ ಮೇ ಬಿ ನಿಮಗೇನ್ ಬೇಕಾಗಿದ್ದು ಅದು ನಿಮಗೆ ಸಿಗ್ಬೋದು. ಇಲ್ಲಿ ಡೆಡಿಕೇಶನ್ ಅವಶ್ಯಕತೆ ಇದೆ ಸ್ವಲ್ಪ. ಕೀಪ್ ಗೋಯಿಂಗ್, ಅಂಡ್ ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ದಾರಿ ಏನಿದೆ ಅದು ಕರೆಕ್ಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಿದೆ. ಒಂಥರ ಫಾದರ್ಲಿ ಎನರ್ಜಿ, ಮನೇಲಿ ನಮ್ಮ ತಂದೆ ಯಾವ ತರ ಒಂದು ಎನರ್ಜಿನ ಹೊಂದಿರ್ತಾರೆ, ಸೊ ಆ ತರ ಒಂದು ಫಾದರ್ಲಿ ಎನರ್ಜಿ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಡೆಫಿನೆಟ್ಲಿ ಒಂಥರ ಒನ್ ಮ್ಯಾನ್ ರನ್ ದ ಶೋ ತರ ನೀವು ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು, ಏನೇ ಒಂದು ಹ್ಯಾಂಡಲ್ ಮಾಡೋದು ಕೂಡ ಆಗ್ಬೋದು ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನೀವು ಮೈ ಮೇಲೆ ಹೇಳ್ಕೊಂಡು ಮಾಡಕ್ಕೆ ಅಂತ ಹೋಗ್ತಿರಲ್ಲ, ಸೊ ಹಿಂಗೇನೆ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನ ನೀವು ಮಾಡಕ್ ಹೋದಾಗ ಏನಾಗತ್ತೆ, ಅಲ್ಲಿ ನಿಮ್ದು ಎನರ್ಜಿ ಡ್ರೈನ್ ಆಗ್ತಾ ಬರುತ್ತೆ. ಅಂಡ್ ಆಲ್ಸೋ ಇನ್ನೊಂದ್ ಏನಂತ ಹೇಳಿದ್ರೆ, ತುಂಬಾ ಕಂಟ್ರೋಲ್ ಅಲ್ಲಿ ಇದೀನಿ ಅಂತ ನೀವು ಅನ್ಕೊಳ್ಬಹುದು,
ಆದ್ರೆ ಅದು ಕೆಲವೊಂದು ವಿಷಯಗಳೆಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ. ಮೇ ಬಿ ಪಾಸ್ಟ್ ಅಲ್ಲಿ ತುಂಬಾ ವಿಷಯಗಳು ನಿಮಗೆ ಹರ್ಟ್ ಆಗಿರ್ಬೋದು, ಅಥವಾ ಈ ಒಂದು ನೆಗೆಟಿವಿಟಿ, ಫಿಯರ್, ಆಂಗ್ಸೈಟಿ ಇಂದನೂ ಕೂಡ ನೀವು ನಿಮ್ಮ ಒಳಗಡೆನೆ ನೀವು ತುಂಬಾ ಕೊರಗ್ತಾ ಇರ್ಬೋದು, ಅಥವಾ ಯಾವ್ದೋ ಒಂದು ವಿಷಯ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರ್ಬೋದು. ಲಾಟ್ ಆಫ್ ಚಾಲೆಂಜಸ್, ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದ್ರೂ ಕೂಡ ಒಂದಕ್ಕಿಂತ ಹೆಚ್ಚು ಕೆಲಸ ನಾನು ಮಾಡ್ತೀನಿ ಅಂತ ತನ್ನ ಮೇಲೆ ತಾನು ಹೇಳ್ಕೊಂಡಿರುವಂತದ್ದು. ಅಂಡ್ ಇದು ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಏನೂ ಆಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿರತ್ತೆ. ಅಂಡ್ ಯಾರೋ ಬಂದು ಏನೋ ಕತ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ನನ್ನ ಹತ್ರ ಇರುವಂತದ್ದು ಏನೋ ಒಂದು ಸ್ಟೀಲ್ ಮಾಡ್ಬಿಡ್ತಾರೆ ಅನ್ನೋ ಭಯ ಕೂಡ ನಿಮ್ಗೆ ಇರ್ಬೋದು. ತುಂಬಾ ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂತ ಹೇಳಿ ಯಾವಾಗ್ಲೂ ಒಂಥರ ವಾಚ್ ಮಾಡ್ತಾ ಇರುವಂತದ್ದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ಎಷ್ಟೇ ರೆಸ್ಪಾನ್ಸಿಬಿಲಿಟಿ, ಎಷ್ಟೇ ಕೆಲಸ ಮಾಡ್ತಿದ್ರು ಕೂಡ, ನಿಮ್ಮ ಮೇಲೆ ಎಷ್ಟೇ ಹೇಳ್ಕೊಂಡ್ ಮಾಡ್ತಾ ಇದ್ರು ಕೂಡ ಕೆಲಸಗಳನ್ನ, ಬೇರೆಯವ್ರ ಮೇಲೆ ಕೂಡ ಕಣ್ಣು ಇಟ್ಟಿದ್ದೀರಾ. ಯಾರ ಲೈಫಲ್ಲಿ ಏನಾಗ್ತಿದೆ ಅಂತ ಕೂಡ ಕಣ್ಣು ಇಟ್ಟಿದ್ದೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ಭಯ ಕೂಡ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಫಿಯರ್, ಭಯ, ಮತ್ತೆ ಒಂಥರ ಯಾರೋ ಒಂದು ಏನಾದ್ರು ಹಾರ್ಮ್ ಮಾಡ್ಬಿಡ್ತಾರೆ, ನನಗೆ ತೊಂದರೆ ಮಾಡ್ಬಿಡ್ತಾರೆ, ಸ್ಟೀಲ್ ಮಾಡ್ಕೊಂಡು ಕತ್ಕೊಂಡು ಹೋಗ್ಬಿಡ್ತಾರೆ, ತುಂಬಾ ಕಾಡ್ತಾ ಇದೆ ನಿಮಗೆ. ಓಕೆನಾ? ಸೊ ಲೈಕ್ ನೀವ್ ಯಾರ ಕಣ್ಣಿಗೂ ಕಾಣಿಸಲ್ಲ. ಕೆಲವೊಂದ್ಸರಿ ಏನಾದ್ರು ತುಂಬಾ ಹರ್ಟ್ ಆಗ್ಬಿಟ್ಟು, ತುಂಬಾ ಏನಾದ್ರು ನೋವಾಯ್ತು ಅಂದ್ರೆ ನಿಮ್ಮನ್ನ ನೀವು ರೀಚಾರ್ಜ್ ಮಾಡ್ಕೊಳ್ಳೋವರೆಗೂ ಯಾರ ಕಣ್ಣಿಗೂ ಕಾಣಿಸಲ್ಲ. ಒಂಥರ ಎಲ್ಲೋ ಹೋಗೋದು, ಐಸೋಲೇಟ್ ಆಗ್ಬಿಡೋದು, ಆ ತರ ಮಾಡ್ತೀರಾ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ಕಂಟ್ರೋಲ್ ಯಾರಿಗೂ ಗೊತ್ತೇ ಆಗಲ್ಲ. ಇಲ್ಲಿ ಮೇನ್ ಥಿಂಗ್ ಏನಂತ ಹೇಳಿದ್ರೆ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಾಡಿ, ಮೈಂಡ್, ಸೋಲ್ ಇದು 3 ಕೂಡ ಮಿಸ್ಪ್ಲೇಸ್ ಆಗಿರೋ ತರ ಇದೆ. ಮೇ ಬಿ ನೀವು ಇದ್ರ ಮೇಲೆ ವರ್ಕ್ ಮಾಡ್ಬೇಕು. ಆದ್ರೆ ದಯವಿಟ್ಟು ಮೆಡಿಟೇಷನ್ ಮಾಡಿ, ಅಥವಾ ನಿಮ್ಮನ್ನ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಇದನ್ನ ಅಲೈನ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಬಾಡಿ, ಮೈಂಡ್ ಅಂಡ್ ಸೋಲ್ ಅಂತ ಹೇಳ್ತಾರಲ್ಲ ಆ ತರ. ನಂಬರ್ 9 ಬಂದ್ಬಿಟ್ಟು ಒಂಥರ ಫೈರ್ ಎಲಿಮೆಂಟ್ಸ್. ಎಲ್ಲದನ್ನು ಮಾಡ್ತೀನಿ ಅನ್ನೋ ಎನರ್ಜಿ, ಸ್ಟ್ರೆಂತ್ ನಿಮಗ್ ನೀವೇ ತಂದ್ಕೊಳ್ತೀರಾ. ಬಟ್ ಆಲ್ರೆಡಿ ನೀವು ಪಾಸ್ಟ್ ಅಲ್ಲಿ ತುಂಬಾನೇ wounded ಆಗಿರೋದ್ರಿಂದ ಸುಮ್ನೆ ಯಾಕೆ ಬೇಡ ಆಗಿರುವಂತ ಒಂದು ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಮೈ ಮೇಲೆ ಹೇಳ್ಕೊಂಡು ಮತ್ತೆ ಯಾಕೆ ಇದ್ ಮಾಡ್ಕೊಳ್ತೀರಾ, ಆ ತರ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ 8 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಯಾವ ತರ ಅಂದ್ರೆ ತುಂಬಾನೇ ಸ್ಕಿಲ್ಡ್ ಪರ್ಸನ್ ಇದ್ದೀರಾ ಅಂತ ಅನ್ಸುತ್ತೆ. ಮೇ ಬಿ ಇವಾಗ ಸದ್ಯದ ಪರಿಸ್ಥಿತಿ ನಿಮ್ ಲೈಫ್ ಅಲ್ಲಿ ಯಾವ್ದೋ ಒಂದು ವಿಷಯದಲ್ಲಿ ನೀವು ತುಂಬಾನೇ ಡೆಡಿಕೇಶನ್ ಇಂದ ವರ್ಕ್ ಮಾಡ್ತಿರೋದು, ಡೆಡಿಕೇಟೆಡ್ ಆಗಿ ನೀವು ಯಾವ್ದೋ ಒಂದು ವಿಷಯಕ್ಕೆ ವರ್ಕ್ ಮಾಡ್ತಿರೋವಂಥದ್ದು, ಇಲ್ಲಿ ಸ್ಟ್ಯಾಂಡ್ ತಗೊಳ್ಳೇಬೇಕು, ಅಥವಾ ಇಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಹೇಳಿ ಫೋಕಸ್ಡ್ ಆಗಿ ನಿಮ್ಮ ಗೋಲ್ ಕಡೆ, ಅಥವಾ ಏನಾದ್ರು ಪ್ರಾಜೆಕ್ಟ್ ಇದ್ರೆ ಅದ್ರ ಸಲುವಾಗಿ ವರ್ಕ್ ಮಾಡ್ತಾ ಇರೋದು. ಏನು ನಿಮಗೂ ಕೂಡ ನೀವು ಟೈಮ್ ಕೊಟ್ಕೊಳ್ದಲೆ ಕೀಪ್ ಆನ್ ಡೂಯಿಂಗ್ ದ ವರ್ಕ್, ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ತರ ಅಂತ ಹೇಳಿದ್ರೆ ಇದ್ರಲ್ಲಿ ಏನಾದ್ರು ಒಂದು ಸಕ್ಸಸ್ ತಗೊಳ್ಳೋವರೆಗೂ ನಾನು ನಿಲ್ಸೋದ್ ಬೇಡ, ಬ್ರೇಕ್ ಕೂಡ ತಗೊಳೋದ್ ಬೇಡ ಅಂತ ಹೇಳಿ ಸೆಲ್ಫ್ ಬಿಲೀವ್ ತುಂಬಾ ಜಾಸ್ತಿ ಇದೆ ನಿಮ್ ಮೇಲೆ. ಸೊ ಆ ಬಿಲೀವ್ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ತುಂಬಾ ಜನ ಇಲ್ಲಿ ಮನಿ ಓರಿಯೆಂಟೆಡ್, ಮನಿಗಾಗಿ ವರ್ಕ್ ಮಾಡ್ತಿರ್ಬೋದು. ಓಕೆನಾ? ಸೊ ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಮೇ ಬಿ ಇನ್ ಟರ್ಮ್ಸ್ ಆಫ್ ಲೈಕ್ ಹಾರ್ಡ್ ವರ್ಕ್ ನಿಮಗೆ ಅಮೌಂಟ್ ಕೂಡ ಬರ್ಬೋದು. ಮನಿ ಇನ್ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಸೊ ಮನಿ ಕೂಡ ಬರೋದು ಕಾಣಿಸ್ತಾ ಇದೆ. ನೀವು ಯಾವ ತರ ಪರ್ಸನ್ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ವರ್ಕ್ ಮಾಡ್ತೀರಾ. ಆ ವರ್ಕ್ ನ ಡಿಸ್ಪ್ಲೇ ಕೂಡ ಮಾಡ್ತೀರಾ. ನೋಡಿ ನಾನು ಇಷ್ಟು ಕೆಲಸ ಮಾಡಿದೀನಿ, ನನ್ನ ಹತ್ರ ಇದೆಲ್ಲ ನಾನು ಮಾಡ್ಬಿಟ್ಟೆ, ನಾನು ಈ ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಇದೆಲ್ಲ ನಾನು ತಗೊಂಡಿರೋದು ಅಂತ ಹೇಳಿ ಡಿಸ್ಪ್ಲೇ ಕೂಡ ಮಾಡ್ತೀರಾ. ಆ ಒಂದು ಎನರ್ಜಿ ಕೂಡ ಇದೆ. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಕೆಲ್ಸದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಲಿಲ್ಲ ಅಂದ್ರೆ ಅದನ್ನ ಕೆಳಗಡೆ ಹಾಕಿ 0 ಇಂದ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ನೀವು ಯೋಚನೆ ಮಾಡಲ್ಲ. ಈ ಎಲ್ಲ ಹೋದ್ರು ಕೂಡ 0 ಇಂದ ಸ್ಟಾರ್ಟ್ ಮಾಡೋ ಎನರ್ಜಿ ಕೂಡ ನಿಮ್ಗೆ ಇದೆ. ದಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ, ತುಂಬಾ ಸ್ಕಿಲ್ಡ್ ಇದೆ ನೀವು. ಅಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕಿಂಗ್, ಓಪ್ಸ್ ಇದೆ, ಫೋಕಸ್ಡ್ ಆಗಿದ್ದೀರಾ. ಯು ಆರ್ ಆಲ್ಮೋಸ್ಟ್ ದೇರ್ ಅಂತ ಹೇಳ್ತಾರಲ್ಲ ಆ ತರ. ಯು ಡೋಂಟ್ ವಾಂಟ್ ಟು ಲೂಸ್ ಎನಿಥಿಂಗ್ ಇನ್ ಯುವರ್ ಲೈಫ್, ಎಸ್ಪೆಷಲಿ ಕೆರಿಯರ್ ಅಥವಾ ಏನಾದ್ರು ಗೋಲ್ ಅಂತ ಬಂದಾಗ ಯು ಡೋಂಟ್ ವಾಂಟ್ ಟು ಲೂಸ್ ಎನಿಥಿಂಗ್ ಅಂತ ಹೇಳಿ ಬರ್ತಾ ಇದೆ. 7 ಆಲ್ಸೋ ಟಾಕ್ ಅಬೌಟ್ ಹೆವೆನ್, ಸ್ವರ್ಗನ ಭೂಮಿಗೆ ತಗೊಂಡ್ಬರುವಂತ ಒಂದು ಎನರ್ಜಿ. ಅಂಟಿಲ್ ಅನ್ಲೆಸ್ ಯು ಡೋಂಟ್ ವರ್ಕ್ ನಥಿಂಗ್ ವರ್ಕ್ಸ್ ಅಂತ ಮೈಂಡ್ ಸೆಟ್ ಇರುತ್ತೆ ನಿಮಗೆ. ಸೊ ಅದ್ರ ಸಲುವಾಗಿ ನೀವು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಜಾಸ್ತಿ ವರ್ಕ್ ಮಾಡ್ತೀರಾ. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್. ತುಂಬಾನೇ ಜಾಸ್ತಿ ಶ್ರಮ ಪಟ್ಟು ವರ್ಕ್ ಮಾಡ್ತೀರಾ. ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಕಪ್ಸ್ ಬಂದಿದೆ. ಸೊ ಈ ಪೇಜ್ ಆಫ್ ಕಪ್ಸ್ ಏನಂತ ಹೇಳಿದ್ರೆ ತುಂಬಾನೇ ಯಂಗ್ ಎನರ್ಜಿ ಇರೋವಂಥವ್ರು, ಅಥವಾ ತುಂಬಾ ಯಂಗ್, ಪೇಜಸ್ ಅಂದ್ರೇನೆ ಯಂಗ್ ಎನರ್ಜಿ,
ತುಂಬಾನೇ ಜಾಸ್ತಿ 20 to 30s ಒಳಗಡೆ ಯಾರ್ಯಾರು ಇದ್ದೀರಾ ಅವರು ಈ ವಿಡಿಯೋಸ್ ನ ನೋಡ್ತಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಪರ್ಸನಾಲಿಟಿ ಬಂದು ಒಂಥರ ನಿಮ್ಮಲ್ಲೇ ಒಬ್ಬ ಆರ್ಟಿಸ್ಟ್ ಇರುವಂತವ್ರು ಅಥವಾ ಆರ್ಟಿಸ್ಟ್ ಇರುವಂತದ್ದು, ತುಂಬಾ ಎಮೋಷನಲಿ ಇರುವಂತವ್ರು ಅಂಡ್ ಕೆಲವೊಂದ್ಸರಿ ತುಂಬಾ ಮಿಸ್ಟೇಕ್ ಮಾಡ್ಬಿಡ್ತೀರಾ ಅಂತ ಅನ್ಸ್ತಾ ಇದೆ. ಒಳ್ಳೆ ಫ್ರೆಂಡ್ ಕೂಡ ನೀವು ಅಂಡ್ ಸ್ವಲ್ಪ ಸೆನ್ಸಿಟಿವ್ ಜನಗಳ ಜೊತೆ ಮಾತಾಡುವಾಗ ಯೋಚನೆ ಮಾಡ್ದಲೆ ಟಕ್ ಅಂತ ಏನಾದ್ರು ಡೈಲಾಗ್ ಪಾಸ್ ಮಾಡೋದು ಅಥವಾ ಏನಾದ್ರು ಮಾತು ಹೇಳ್ಬಿಡ್ತೀರಾ. ಸೊ ಅವಾಗ ಆಪೋಸಿಟ್ ಇರುವಂತ ಪರ್ಸನ್ಗೆ ಸ್ವಲ್ಪ ಹರ್ಟ್ ಆಗ್ಬೋದು. ಸ್ವಲ್ಪ ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ನಿಮ್ಮ ವರ್ಡ್ಸ್ ಇಂದ ಬೇರೆಯವ್ರಿಗೆ ಹರ್ಟ್ ಆಗ್ಬಾರ್ದು. ಸೊ ಅಂಡ್ ಆಲ್ಸೋ ಯಾವ್ದೋ ಒಂದು ವಿಷಯ ನಿಮ್ಮ ಲೈಫ್ ಅಲ್ಲಿ ಬೆಟರ್ ಆಗುವಂತದ್ದು ಕಾಣಿಸ್ತಾ ಇದೆ ಅಂಡ್ ಯಾವ್ದೋ ಏನು ಯೋಚನೆ ಮಾಡ್ದಲೆ ಜಸ್ಟ್ ಜಂಪ್ ಇನ್ ಟು ನ್ಯೂ ರಿಲೇಶನ್ಶಿಪ್, ರೊಮ್ಯಾನ್ಸ್ ಎಲ್ಲ ಇದೆಯಲ್ಲ, ಇದನ್ನ ಮಾಡೋದನ್ನ ಕಡಿಮೆ ಮಾಡಿ. ಜಸ್ಟ್ ಕಾಮ್ ಡೌನ್. ಥಿಂಗ್ಸ್ ಏನಿದೆ ಅದೆಲ್ಲ ಕಾಮ್ ಡೌನ್ ಆಗೋದಕ್ಕೆ ಬಿಡಿ. ಕ್ರಿಯೇಟಿವ್ ಆಗಿದ್ದೀರಾ, ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಗಳು ಸಿಗತ್ತೆ ಅಂತ ಅನ್ನಿಸ್ತಾ ಇದೆ ನಂಗೆ. ಅಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಪ್ರಕಾರ ವರ್ಕ್ ಮಾಡಿ. ಎಮೋಷನಲಿ ನೀವು ಹೋಗೋದಕ್ಕಿಂತ ಇಂಟ್ಯೂಷನ್ ನೀವು ಬಿಲೀವ್ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ನಿಮಗೆ ಒಳ್ಳೇದಾಗ್ಬೋದು. ಒಳ್ಳೆ ಸೋಷಿಯಲೈಸ್ ಆಗ್ತೀರಾ, ಚೆನ್ನಾಗಿ ಎಲ್ಲಾರ ಜೊತೆ ಕುತ್ಕೊಂಡು ಮಾತಾಡೋದು, ಲೈಟ್ ಹಾರ್ಟ್ ಕನ್ವರ್ಜೇಷನ್ ಇರುತ್ತೆ ನಿಮ್ದು. ಅಂಡ್ ಆಲ್ಸೋ ಯಂಗ್ ಅಟ್ ಹರ್ಟ್. ಓಕೆನಾ, ನಿಮ್ ಜೊತೆ ಯಾರಿಗಾದ್ರೂ ಮಾತಾಡ್ಬೇಕು ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ. ಏನಪ್ಪಾ ಇವ್ರ ಜೊತೆ ಮಾತಾಡ್ಬೇಕು ಆತರ ಅನ್ಸಲ್ಲ. ನಿಮ್ ಜೊತೆ ಮಾತಾಡಿದ್ರೆ ಏನೋ ಒಂದು ವಿಷಯಗಳನ್ನ ತಿಳ್ಕೊತೀವಿ, ಕಲಿತೀವಿ ಅಂತ ಹೇಳಿ ಜನ ಕೂತ್ಕೊಂಡು ಮಾತಾಡ್ತಾರೆ ಅಥವಾ ನಿಮ್ ವಿಷಯಗಳನ್ನ ಕೇಳಿಸ್ಕೋತಾರೆ. ಯು ಆರ್ ಎ ಮೆಸೆಂಜರ್ ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಇಟ್ಸ್ ಎ ಬ್ಯೂಟಿಫುಲ್ ಎನರ್ಜಿ. ಮತ್ತೆ ಸದ್ಯದ್ರಲ್ಲೇ ರಿಲೇಶನ್ಶಿಪ್ ಅಲ್ಲಿ ಯಾವ್ದೋ ಒಂದು ಹೊಸ ವಿಷಯ ಅಥವಾ ಏನೋ ಒಂದು ನ್ಯೂಸ್ ಗೊತ್ತಾಗುವಂತದ್ದು ಇದೆ ಇಲ್ಲಿ. ರಿಲೇಶನ್ಶಿಪ್ ಕೆಲವೊಬ್ಬರಿಗೆ ಪೊಟೆನ್ಶಿಯಲ್ ಆಗಿ ಹೋಗ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಸೊ ಪ್ರೆಸೆಂಟ್ಲಿ ನಿಮ್ ಲೈಫ್ ಅಲ್ಲಿ ಇದೆಲ್ಲ ಹೋಗ್ತಾ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಪ್ಲೀಸ್ ಇದೇನು ಕ್ಲೆನ್ಸ್ ಮಾಡ್ಕೊಳ್ಳಿ ಅಥವಾ ಏನಾದ್ರು ನೀವು ಯೂಸ್ ಮಾಡೋದಾದ್ರೆ ಪ್ರೊಟೆಕ್ಷನ್ ಅಥವಾ ಮಂತ್ರಗಳು, ಮೆಡಿಟೇಷನ್ ಅಥವಾ ದೇವಸ್ಥಾನಕ್ಕೆ ಹೋಗೋದು, ತಿಲಕ ಇಟ್ಕೊಳ್ಳೋದು ಮಾಡೋದಾದ್ರೆ ಮಾಡಿ. ಮನೆಗೂ ಕೂಡ ನೀವು ಕ್ಲೆನ್ಸ್ ಮಾಡ್ಬೋದು. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್, ಒನ್ ಮ್ಯಾನ್ ರನ್ ದ ಶೋ ಆ ತರ ಆಗುವಂತದ್ದು, ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್, ಅಟ್ ದ ಸೇಮ್ ಟೈಮ್ ಫಿಯರ್, ಸ್ಟೀಲಿಂಗ್, ಏನಾದ್ರು ಸ್ಟೀಲ್ ಮಾಡ್ಬಿಡ್ತಾರೆ ಅಂತ ಒಂದು ಎನರ್ಜಿ. even though you are wounded but still you want to take a control. ಎಲ್ಲಾರನ್ನೂ ವಾಚ್ ಮಾಡ್ಬೇಕು, ಯಾರಾದ್ರೂ ಬಂದ್ ನನಗೆ ಏನಾದ್ರು ಮಾಡ್ಬೋದು ಅನ್ನೋ ಒಂದು ಎನರ್ಜಿ ಕೂಡ. ಅಟ್ ದ ಸೇಮ್ ಟೈಮ್ ಯು ಆರ್ ರೆಡಿ ಟು ವರ್ಕ್, ಫೋಕಸ್ಡ್ ಆಗಿದ್ದೀರಾ. ಗುರಿ ಮುಟ್ಟೋವರೆಗೂ ಬ್ರೇಕ್ ತಗೊಳೋದ್ ಬೇಡ ಅಂತ ವರ್ಕ್ ಮಾಡ್ತಿದ್ದೀರಾ. ಮೇ ಬಿ ನಿಮಗೂ ನೀವು ಟೈಮ್ ಕೊಟ್ಕೊಳ್ತಾ ಇಲ್ಲ ಅಂತ ಅನಿಸ್ತಿದೆ. ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಕಪ್ಸ್ ಆಲ್ಸೋ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಒಂಥರ ತುಂಬಾನೇ ಎಮೋಷನಲಿ ಇರುವಂತದ್ದು, ನಿಮ್ಮಲ್ಲಿ ಒಬ್ಬ ಆರ್ಟಿಸ್ಟ್ ಇರುವಂತದ್ದು, ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿರುವಂತ ಪರ್ಸನಾಲಿಟಿ ಅಂಡ್ ಸ್ವಲ್ಪ ಸೆನ್ಸಿಟಿವ್. ಸ್ವಲ್ಪ ಯಾರಿಗಾದ್ರೂ ಮಾತಾಡುವಾಗ ನೋಡ್ಕೊಂಡು ಮಾತಾಡಿ. ಜಸ್ಟ್ ಡೋಂಟ್ ಜಂಪ್ ಇನ್ ಟು ಸುಮ್ಮನೆ ವಿಡ್ರಾ ಮಾಡೋದು, ಅವ್ರಿಗೆ ಹರ್ಟ್ ಆಗೋದು ಅದೆಲ್ಲ ಆಗೋದು ಬೇಡ ಅಂತ ಹೇಳಿ. ಇಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಐ ಆಮ್ ಜಸ್ಟ್ ವೆರಿಡ್ ಅಬೌಟ್ ದಿಸ್ ಡೆವಿಲ್ ಕಾರ್ಡ್. ಸ್ವಲ್ಪ ಅದ್ರ ಬಗ್ಗೆ ಕೇರ್ ತಗೊಂಡ್ರೆ ಎವ್ರಿಥಿಂಗ್ ಇಸ್ ಆಲ್ರೈಟ್. ನಿಮ್ಗೆ ಆಲ್ರೆಡಿ ಕೆಪಾಸಿಟಿ ಅಥವಾ ಕೆಪಬಿಲಿಟಿ ಇದೆ ಅಂತ ಅನಿಸ್ತಾ ಇದೆ. ನೀವು ಎಂತ ವಿಷಯಗಳನ್ನ ಕೊಟ್ರು ಮೇ ಬಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಬಟ್ ಅಟ್ ಪ್ರೆಸೆಂಟ್ ನಮ್ ಒಳಗಡೆ ಒಂದು ಯುದ್ಧ ನಡೀತಾ ಇದೆಯಲ್ಲ, ಅದನ್ನು ಕೂಡ ಫೈಟ್ ಮಾಡ್ಬೇಕಾಗತ್ತೆ ಕೆಲವೊಂದ್ಸರಿ. ಸೊ ಇದನ್ನ ಕೇರ್ ಮಾಡ್ಕೊಂಡ್ರೆ ಎಲ್ಲ ಕೂಡ ಸರಿಯಾಗತ್ತೆ. ಇದು ಇವತ್ತಿನ ಒಂದು ರೀಡಿಂಗ್ ಗೈಸ್. ನಿಮ್ಮ ಸದ್ಯದ ಪರಿಸ್ಥಿತಿ ಅಥವಾ ಸದ್ಯಕ್ಕೆ ನಿಮ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಮಾಡಿದೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯ್ತು, ರೆಸೊನೇಟ್ ಆಗಿರುತ್ತೆ ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು. ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡುವಂತ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮಗೆ ಮೊದಲನೇ ಬಂದು ತಲುಪತ್ತೆ. ನೀವು ಯಾವುದೇ ಹೊಸ ಟಾಪಿಕ್ಸ್ ಗಳನ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.